ಲಿಂಗಸೂರು ಭಾಗದೊಳಗ ನಡೆದು ಹೋದ ಘಟನೆ. ಶಿವಜಾತರು ಗುರುಗಳು, ಮಂತ್ರಜಾತ ಶಿಷ್ಯ, ಮಂತ್ರಜಾತ ಅವ್ರ ಹೆಸರು ನೋಡ್ರಿ. ಗುರುವಿನ ಹೆಸರು ಶಿವಜಾತ, ಶಿಷ್ಯನ ಹೆಸರು ಮಂತ್ರಜಾತ. ಜಾತ ಅನ್ನುವಂಥದ್ದು ಜನಿಸಿದವ ಅಂತ ಅರ್ಥ. ಶಿವನಿಂದ ಜನಿಸಿದವ ಗುರು, ಮಂತ್ರದಿಂದ ಜನಿಸಿದವ ಶಿಷ್ಯ ಅಂತ ಶಬ್ದದ ಅರ್ಥ ಅಷ್ಟೇ. ಆ ಭಾಗದೊಳಗ, ಲಿಂಗಸೂರು ಭಾಗದೊಳಗ ಅರಣ್ಯ ಇದೆ, ಕಾಡು, ಬೆಟ್ಟ ಗುಡ್ಡಗಳ ಕಾಡು. ಈ ವರವಿ ಮೌನೇಶ್ವರನ ಕ್ಷೇತ್ರ ತಿಂತಿಣಿ, ಮತ್ತು ಅದರ ಪಕ್ಕದೊಳಗ ಗುಡುಗುಂಟಿ ಅಮರೇಶ್ವರ ಕ್ಷೇತ್ರ, ಆ ಭಾಗದೊಳಗೆಲ್ಲ ದೊಡ್ಡ ಕಾಡು. ಅಲ್ಲಿ ಒಂದು ಹಳ್ಳಿಗೆ ವಸತಿಗೆ ಹೋಗಿರ್ತಾರ. ಶಿವಜಾತರ ಶಿಷ್ಯ ಮಂತ್ರಜಾತ ವಸತಿಗೆ ಹೋದಾಗ ಇಬ್ಬರು ಗಂಡ ಹೆಂಡತಿ ಕುಂಡ್ರಿಸಿ ಆ ಗುರುವಿನ ಸೇವೆಯನ್ನು ಅಪಾರವಾಗಿ ಮಾಡ್ತಾರೆ. ನಮಗೆ ಬಂದಿರತಕ್ಕಂಥ ಶಾಪ ವಿಮೋಚನೆ ಆಗಬೇಕಂತಂದ್ರೆ ಗುರುವೇ ನಿನ್ನ ಸೇವೆ ಮಾಡಬೇಕು ಅಂತ ತಿಳ್ಕೊಂಡು ಸೇವೆ ಮಾಡ್ತಾರೆ. ಏನಂಥದ್ದು ಶಾಪ ಅಂತ ಕೇಳಲಿಕ್ಕಾಗಿ ಅವ್ರು ಹೇಳ್ತಾರ. ಆಕೆ ಹೆಣ್ಮಗಳು ಹೇಳ್ತಾಳೆ, ಮನಿ ಹೆಣ್ಮಗಳು, ನಮ್ಮ ಅಣ್ಣ ಅತ್ತಿಗೆ ಇಬ್ಬರು ತೀರ್ಕೊಂಡ್ರು. ಅವನಿಗೆ ಒಬ್ಬ ಮಗ ಇದ್ದ. ಆ ಮಗ ಇನ್ನೂ ಸಣ್ಣದಿತ್ತು. ಸಣ್ಣದಿದ್ದಾಗನೇ ತೊಗೊಂಡು ಬಂದು ನನ್ನ ಮಗನ ಜೊತೆಗೆ ಜೋಪಾನ ಮಾಡಿದೆ. ಈಕೆಗೂ ಒಬ್ಬ ಮಗ ಇದ್ದ, ಖಾಸ ಅಣ್ಣನ ಮಗ. ಪಕ್ಕದ ಊರು 4 ಕಿಲೋಮೀಟರ್ದೊಳಗೆ ತವ್ರ ಮನೆ. ಅಣ್ಣ ಅತ್ತಿಗೆ ಇಬ್ಬರು ತೀರ್ಕೊಂಡು ಬಳಿಕ ಮತ್ತು ಆ ಮಗುನ ನೋಡ್ಕೊಳ್ಳೋರು ಯಾರು ಅಂತ ತಿಳ್ಕೊಂಡು ಇವರ ತಗೊಂಡು ಬಂದು ಜೋಪಾನ ಮಾಡಿದರು. ಇವರ ಇಲ್ಲಿಂದ ಹೋಗಿ ಆ ಹೊಲನ ಬಿತ್ತಿಸಿ ಬರ್ತಿದ್ರು. ಆ ಮನಿನ ಒಟ್ಟು ಸಾರಿಸಿ ಸ್ವಚ್ಛಿಟ್ಟು ಬರ್ತಿದ್ರು. ಹೆಂಗೆ ಮಾಡ್ತಾ 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 ಆ ಹುಡುಗ ದೊಡ್ಡವಾದ, ಹಳೆಯ ದೊಡ್ಡವಾದ ಬಳಿಕ ಒಂದು ದಿವಸ ಕೂತ್ಕೊಂಡು ವಿಚಾರ ಮಾಡಿದಳು. ಹಳೆಯನ ಮದುವೆ ಮಾಡಿದ್ರೆ ಅವ ಆಸ್ತಿ ತೊಗೊಂಡು ಹೋಗಿಬಿಡ್ತಾನಲ್ಲ. ತನ್ನ ಆಸ್ತಿ ಅವ್ರ ಊರಾಗ ಐತಿ, ಮನೆ ಐತಿ. ಹೆಂಡತಿ ಲಗ್ನ ಮಾಡಿದ್ರೆ ಸಾಕು, ಮನೆ ಹೊಲ ಎರಡು ತೊಗೊಂಡು ಹೋಗಿಬಿಡ್ತಾನೆ. ಈ 20 ವರ್ಷಗಟ್ಟಲೆ ನಾವು ಉಣ್ಕೊಂತ ಬಂದೀವಿ. ಹಳೆಯ ಸಣ್ಣವ ಅಂತ ತಿಳ್ಕೊಂಡು ನಾವ ಬಿತ್ತಿಸಿದೀವಿ. ನಾವ ಅದ್ರದ್ದು ಮಾಲ ಮಸೀಲಿ ತೊಗೊಂಡು ಬಂದು ನಮ್ಮ ಮನ್ಯಾಗ ಹಚ್ಕೊಂಡಿವಿ. ನಾವ ಉಣ್ಕೊಂತ ಬಂದೀವಿ. ಈಗ ಹಳೆಯನ್ನ ಲಗ್ನ ಮಾಡಿದ್ದೀವಿ ಅಂತೇಳಂತಂದ್ರೆ ಹೆಂಡತಿ ಕರ್ಕೊಂಡು ತನ್ನ ಆಸ್ತಿ ತೊಗೊಂಡು ಹೋಗಿಬಿಡ್ತಾನೆ. ಅದು ಒಂದಿಷ್ಟು ಆಸ್ತಿ ಕೈ ತಪ್ಪತೈತಲ್ಲ ಅಂತ ವಿಚಾರ ಮಾಡಿದೋಡ್ರಿ. ಈಗಿಲ್ಲ ಅಂತೀರೇನ್ರಿ ಇಂಥವ್ರು? ಸಾಕಷ್ಟು ಜನ ಅದಾರ. ಆ ರೀತಿ ಒಳಗೆ ವಿಚಾರ ಮಾಡಿದಳು. ಇವನ್ನ ಏನಾದರೂ ಮಾಡಿ ಕೊಂದು ಆ ಆಸ್ತಿನ ನಾನು ತಗೋಬೇಕು. ನನಗೊಬ್ಬ ಮಗ ಅದನ, ಅವ ಮಗನಿಗೆ ಅದು ಅಷ್ಟು ಆಸ್ತಿ, ನಮ್ಮ ಆಸ್ತಿ ಎರಡು ಸೇರಿದು ಅಂತಂತಂದ್ರೆ ದೊಡ್ಡ ಸಾವ್ಕಾರ ಅಕ್ಕ ನನ್ನ ಮಗ ಅಂತ ದುಷ್ಟ ಭಾವನೆ ಬಂತಕ್ಕೆ. ಒಂದು ದಿವಸ ಅದರದ ಸಲುವಾಗಿ, ಆ ಕುತಂತ್ರ ಮಾಡೋ ಸಲುವಾಗಿ, ಕಾರ್ಯರೂಪಕ್ಕೆ ತರೋ ಸಲುವಾಗಿ ಟೈಮ್ ಹುಡುಕ್ತಾ ಇದ್ದಳು. ಆ ಊರಾಗ ಹಿಂಗ ಜಾತ್ರೆ, ಒಂದು ನಾಟಕ ಕಲ್ತಿದ್ರು ಆ ಊರಾಗಿನ ಜನ. ದೊಡ್ಡ ಬೈಲ್ನೊಳಗೆ ನಾಟಕ ಹಚ್ಚಿದ್ರು. ಇವ ಹಳೆಯ ಅವತ್ತಿನ ದಿವಸ ತನ್ನ ಹಾಸಿಗೆ ಸುಳ್ಳಿನ ತಗೊಂಡು ಬಾಗಿಲು ಮುಂದೆ ಹೊರಗೆ ಕಟ್ಟಿರ್ತಾವ ನೋಡ್ರಿ, ಕುಂಡ್ರಾಕಂತ ತಿಳ್ಕೊಂಡು ಕಟ್ಟಿ ಮೇಲೆ ಇಟ್ಟ. ಅದನ್ನು ಈಕಿ ನೋಡಿದಳು, ಅತ್ತಿದ್ದಕ್ಕೆ. ಇವತ್ತು ನಾಟಕಕ್ಕೆ ಹೋತಾನಿವ, ಹೊರಗೆ ಕಟ್ಟಿ ಮೇಲೆ ಇಟ್ಟಾನ ಅಂತ ತಿಳ್ಕೊಂಡು ಗೊತ್ತಾತು. ಅವನ ತಲೆಯಾಗ ಏನಂತಂತಂದ್ರೆ ಮತ್ತೇನು ರಾತ್ರಿ 12-1 ಗಂಟೆಗೆ ನಿದ್ದೆ ಬಂತಂತಂದ್ರೆ ಬಂದಿದ್ದೆ ಕದ ಬಡ್ದು ಹೇಳ್ರಿ ಅಂತ ತಿಳ್ಕೊಂಡು ಅವ್ರನ್ನ ಎಬ್ಬಿಸಿ ಹಾಸಿಗೆ ಹಾಸ್ಕೊಂಡು ಮಲ್ಕೊಳ್ಳೋ ತನಕ ಯಾಕೆ ಬೇಕು? ಹೊರಗೆ ಹಾಸಿಗೆ ಇಟ್ಬಿಟ್ರೆ ಸಾಕು, ನಾಟಕ ನೋಡುವಾಗ ನಿದ್ದೆ ಬಂತಂದ್ರೆ ಹಂಗೆ ಬಂದು ಆ ಸುಳ್ಳಿನ ಬಿಚ್ಚಿ ಇಲ್ಲೇ ಮಲ್ಕೊಂಡ್ರಾತು ಅಂತ ತಿಳ್ಕೊಂಡು ಹಿಂಗೆ ಐಡಿಯಾ ಮಾಡಿ ಆ ಹಾಸಿಗೆನ ಇಟ್ಟು ನಾಟಕ ನೋಡಕ್ಕೆ ಹೋದ. ಇವತ್ತು ರಾತ್ರಿನೇ ಯೋಗ್ಯವಾದಂಥ
ಟೈಮ್ ಅಂತ ವಿಚಾರ ಮಾಡಿದಳಕ್ಕಿ. ಅವನೇನು ರಾತ್ರಿ ಬೆಳತನ ಕುತ್ಕೊಂಡು ನೋಡುವಷ್ಟು ಇಲ್ಲ. ರಾತ್ರಿ ನಿದ್ದೆ ಬರ್ತೈತಿ, ನಿದ್ದೆ ಬಂದಾಗ ಬಂದು ಮಲ್ಕೊಂಡಂತಂತಂದ್ರೆ ಕಲ್ಲು ಎತ್ತಿ ಹಾಕಿದ್ರೆ ಅಲ್ಲೇ ಸೆಟ್ಕೊಂಡು ಹೋಗ್ತೈತಿ, ಒಯ್ದು ಹಿತ್ತಲ್ದಾಗ ಹುಗಿದು ಬಿಟ್ರಾತು ಅಂತ ತಿಳ್ಕೊಂಡು ಹೇಳಿ ಗಂಡಗ ಹಿತ್ತಲ್ದಾಗ ಒಂದು ತಗ್ಗು ತೆಗಿ ನಡಿ ಅಂತ ತಿಳ್ಕೊಂಡು ಕಳಿಸಿದಳ್ರಿ. ಅವ ಗಂಡ ಅಂದ, ಎದಕ್ಕೆ ಅಂದವ, ನಿನಗೆ ಗೊತ್ತಾಗಂಗಿಲ್ಲ ಸುಮ್ಮನೆ ನಡಿ ಅಂತ ತಿಳ್ಕೊಂಡಂತಂದಳು. ಇಷ್ಟು ದೊಡ್ಡದಿರ್ಬೇಕು ನೋಡು ಅಂತ ತಿಳ್ಕೊಂಡಂತಂದಳು. ಪಾಪ ಅದಕ್ಕೇನು ಗೊತ್ತು, ಸುಮ್ಮ ತೆಗೀತು. ಮಗನೂ ನಾಟಕ ನೋಡಕ್ಕೆ ಹೋದ. ಅವತ್ತ ಮಗನೂ ನಾಟಕ ನೋಡಕ್ಕೆ ಹೋದ. ರಾತ್ರಿ ಹೊತ್ತಿನೊಳಗೆ 1 ಗಂಟೆ ಸುಮಾರಿಗೆ ಈಕೆ ಹಾಂಗೆ ಎದ್ದು ಹೋಗಿ ಕದ ತೆಗೆದು ನೋಡಿದಳು. ಆ ಹಾಸಿಗೆ ಒಳಗೆ ತುಂಬ ಹೊಚ್ಕೊಂಡು, ಕೆಲವೊಬ್ರದ್ದು ರೂಢಿ ಇರ್ತೈತ್ರಿ, ತಲೆ ಕಡೆಗೂ ಪ್ಯಾಕ್ ಮಾಡ್ಕೊತಾರೆ, ಕಾಲು ಕಡೆಗೂ ಪ್ಯಾಕ್ ಮಾಡ್ಕೊಂಡು ಆ ಹೊಚ್ಕೊಳ್ಳೋದು ಬಿಗದು ಮಕ್ಕೊಂಡಿರ್ತಾರೆ. ಹಂಗೆ ಮಲ್ಕೊಂಡಿದ್ದ. ಒಳಗೆ ಖುಷಿ ಆತ್ರಿ, ಖುಷಿಯಾಗಿದ್ದೆ. ಓಡಿ ಬಂದಳು, ಗಂಡಗೆ ಹೇಳಿದಳು, ಎದ್ದೇಳು ಮಲ್ಕೊಂಡಿಯಲ್ಲ ಎದ್ದೇಳು. ಅವ ಬಂದು ಮಲ್ಕೊಂಡಾನ, ಒಂದು ಕಲ್ಲು ತೊಗೊಂಡು ಎತ್ತಿ ಹಾಕೋಣ ಅಂತೇಳಿ ಅಂತಂದಳು. ಯಾರಿಗೆ ಅಂತಂತಂದವ, ಅವನಿಗೇನು ಗೊತ್ತಾಯಿಲ್ಲ ಪಾಪದು. ಯಾರಿಗೆ ಅಂತಂದ, ಅದೇ ಹಳೆಯ ಅವ ಸತ್ನಂತಂತಂದ್ರೆ ಅವನದು ಆಸ್ತಿ ಐತಲ್ಲ, ಅವನದೊಂದು 10 ಎಕರೆ ನಮ್ಗೆ ಬಂತು ಅಂತಂತಂದ್ರೆ ನನ್ನ ಮಗ ಇರಾಕೊಬ್ಬವಾದ ನಾವು ಶ್ರೀಮಂತಕ್ಕನ ಅಂತಂತಂದಳು ಆಕಿ. ಎಂಥ ಬುದ್ಧಿ ಐತಿ, ಎಂಥ ವಿಚಾರ ಐತಿ ನಿಂದು ಅಂತಂದವ. ಅವನಿಗೆ ಧೈರ್ಯನೇ ಇಲ್ಲ. ಅದಕ್ಕೆ ಇರಬೇಕೇನೋ ಚಂದ್ರಗುಪ್ತ ಮೌರ್ಯನ ಕಾಲಕ್ಕನ ಚಾಣಾಕ್ಷ ಒಂದು ಶ್ಲೋಕವನ್ನು ಬರೆದ. ಯಾರ್ಯಾರಿಗೆ ಎಷ್ಟೆಷ್ಟು ಧೈರ್ಯ ಇರ್ತೈತಿ ಅಂತ ತಿಳ್ಕೊಂಡು, ಗಂಡ್ಮಕ್ಳಕ್ಕಿಂತಲೂ 2 ಪಟ್ಟು ಹೆಣ್ಮಕ್ಳು ಜಾಸ್ತಿ ಊಟ ಮಾಡ್ತಾರಂತ್ರಿ. ಅವ ಹೇಳ್ತಾನೆ, ನಾ ಹೇಳೋದಲ್ರಿ, 2 ಪಟ್ಟು ಹೆಚ್ಚಿಗೆ ಉಣ್ತಾರಂತ್ರಿ, 4 ಪಟ್ಟು ಕೆಲಸ ಮಾಡ್ತಾರಂತ. ಗಂಡ್ಮಕ್ಳಕ್ಕಿಂತಲೂ ಹೆಚ್ಚಿಗೆ 4 ಪಟ್ಟು ಕೆಲಸ ಮಾಡ್ತಾರಂತ. 6 ಪಟ್ಟು ಧೈರ್ಯ ಇರ್ತೈತಂತ್ರಿ ಹೆಣ್ಮಕ್ಳಿಗೆ. ಇದು ಒಂದು ಶ್ಲೋಕದೊಳಗೆ ಹೇಳ್ತಾನವ. 6 ಪಟ್ಟು ಧೈರ್ಯ ಇರ್ತೈತಂತ. ಜಗಳ ಹತ್ತದಾಗ ನೋಡ್ರಿ ನೀವು, ಗಣಮಗ ಹೇಂತಿ ಒಳಗಿರ್ಬೇಕ್ರಿ, ಮನ್ಯಾಗ ಇದ್ದಳು ಅಂತಂತಂದ್ರೆ ಇವ ಗಣಮಗ ಬೀದಿ ಒಳಗೆ ನಿಂತ್ಕೊಂಡು ಜಗಳ ಆಡಂಗಿಲ್ಲ ರೀ. ನಿನ್ನ ಟೈಮ್ ಚಲೋ ಐತಲೇ ಮಗ, ನಾ ನೋಡ್ಕೊತೀನಿ ಆಮೇಲಿಂದ ಅಂತಾನ. ಹೇಂತಿ ಬಂದು ಅವಂದೇನಂತ ಅಂತ ತಿಳ್ಕೊಂಡು ಇಷ್ಟು ಅಂದ್ರೆ ಸಾಕು, ಬಾರ್ಲೇ ಮಗನ ಅಂತಾನವ ಗಂಡಿದ್ದವ. ಇಷ್ಟು ಧೈರ್ಯ ಬರ್ತೈತ್ರಿ ಹೇಂತಿ ಹಿಂದೆ ಬಂದಳು ಅಂತಂತಂದ್ರೆ. 4 ಪಟ್ಟು ಕೆಲಸ ಮಾಡ್ತಾಳಂತ್ರಿ, ಗಂಡ್ಮಕ್ಳಕ್ಕಿಂತಲೂ ಜಾಸ್ತಿ 4 ಪಟ್ಟು. ಹೆಂಗ ಅಂತೇಳಂತಂದ್ರೆ ನಸಿಕ್ನೊಳಗೆ 4 ಗಂಟೆಗೆ ಕೇಳ್ತಾಳೆ. ಒಂದು ಕಾಲದ್ದು ಹೇಳ್ತೀನಿ, ಮತ್ತು ಈಗಿಂದ ನಸಿಕ್ನೊಳಗೆ 8 ಗಂಟೆಗೆ ಕೇಳೋರು ಅದಾರ. 4 ಗಂಟೆಗೆ ಎದ್ದ ತಕ್ಷಣನೇ ಒಲೆಯಾಗಿನ ಬೂದಿ ತೆಗೆದು ಚೆಲ್ಲಿ ಅದನ್ನು ಒಲಿ ಕಸ ಹೊಡೆದು ಹೊರಗೆ ಒಳಗೆ ಕಸ ಹೊಡೆದು ಅದ್ರ ಮ್ಯಾಲೆ ಬ್ಯಾಳಿ ಕುದಿಸಾಕಿಟ್ಟು 2 ಒಬ್ಬಿ ರೊಟ್ಟಿ ಮಾಡಿ 8 ಗಂಟೆ ಅನ್ನೋದ್ರೊಳಗೆ ಗಂಡಗ ಉಣಿಸಿ ಬುತ್ತಿ ಕಟ್ಟಿ, ಮಕ್ಕಳಿಗೆ ಉಣಿಸಿ ಬುತ್ತಿ ಕಟ್ಟಿ ಹೊಲಕ್ಕೆ ಕಳಿಸಿ, ಮನೆಯಾಗಿಂದ ಒಗ್ಯಾಣ ಬಾಂಡೆ ಸಾಮಾನು ಎಲ್ಲ ಮುಗಿಸ್ಕೊಂಡು 12 ಗಂಟೆಗೆ ಅಕ್ಕಿಗೆ ಊಟಕ್ಕೆ ಟೈಮ್ ಇರಂಗಿಲ್ಲ. ಒಂದಿಷ್ಟು ಬುತ್ತಿ ಗಂಟು ಮತ್ತು ತಲೆ ಮ್ಯಾಲೆ ಇಟ್ಕೊಂಡು ಕೈಯಾಗ ರೊಟ್ಟಿ ಹಿಡ್ಕೊಂಡು ಉಣ್ಕೊಂತನ ಹೊಲಕ್ಕೆ ಹೋಗ್ತಾಳೆ. ಸಣ್ಣ ಮಕ್ಕಳಿದ್ದು ಅಂತಂದ್ರೆ ಅದನ್ನು ಬಗಲಾಗಿ ಎತ್ಕೊಂಡಿರ್ತಾಳೆ, ಅದಕ್ಕೂ ಉಣಿಸ್ತಾ ಇರ್ತಾಳೆ, ತಾನೂ ಉಣ್ತಾ ಇರ್ತಾಳೆ. ಉಣಿಸ್ಕೊಂತ ಮಗುನೂ ಉಣಿಸ್ತಾಳೆ, ತಾನೂ ಉಣ್ತಾಳೆ, ಮತ್ತು ಜೊತೆಗೇನು ಆಳು ಕರ್ಕೊಂಡು ಹೊಂಟಿರ್ತಾಳೆ, ಆ ಆಳಿನ ಜೊತೆಗೆ ಮಾತನಾಡೋದು ಮಾಡ್ತಾಳೆ. ಎಷ್ಟು ಲಕ್ಷ ಇರ್ತೈತೆ ನೋಡ್ರಿ. ತಲೆ ಮ್ಯಾಲೆ ಇಟ್ಕೊಂಡಿರ್ತಕ್ಕಂಥ ಬುತ್ತಿನ ಕೈ ಮುಟ್ಟಂಗಿಲ್ಲ, ಹಿಡಿಯಂಗಿಲ್ಲ. ಅದು ಬೀಳಲ್ದಂಗೆ ಎಷ್ಟು ಕಂಡೀಷನಾಗಿ ಅತ್ತಾಗೂ ಚಿತ್ತಿರ್ತೈತೆ, ಅದು ಬೀಳಬಾರದು. ಹೋಗೋ ದಾರಿ ಕಡೆಗೂ ಚಿತ್ತಿರ್ತೈತಿ. ಹೊಲಕ್ಕೆ ಹೋಗ್ತಾಳೆ, ಹೊಲದಾಗ ಕಳೆ ತೆಗಿತಾಳೆ, ಮತ್ತು ಮನೆಗೆ ಬರಬೇಕಾದ್ರೆ ಕಟ್ಟಿಗೆ ಕುಳ್ಳ ತೊಗೊಂಡು ಬರ್ತಾಳೆ, ಮಗುನೂ ಸಂಭಾಳಿಸ್ತಾಳೆ. ಮತ್ತು ಮನೆಗೆ ಬಂದ ಬಳಿಕ ರೇಷನ್ ಅಕ್ಕಿ ಹಾಕಿ ಅನ್ನ ಮಾಡ್ತಾಳೆ. ಮತ್ತು ಅನ್ನ ಮಾಡಿ ಎಲ್ಲರಿಗೂ ಊಟ ಮಾಡಿಸಿ ತಾನು ಊಟ ಮಾಡಿ ಆಮೇಲಿಂದ ಬಾಂಡ್ಯ ಸಾಮಾನು ತೊಳೆದು ಮಲ್ಕೊಳ್ಳಿಕ್ಕೆ ಮತ್ತು ರಾತ್ರಿ 10 ಗಂಟೆ ಆಕೈತಿ. ನಸಿಕಿನೊಳಗೆ 4 ಗಂಟೆಗೆ ಚಾಲು ಮಾಡಿರ್ತಕ್ಕಂಥ ಹೆಣ್ಮಗಳು ಗೃಹಿಣಿ ರಾತ್ರಿ 10 ಗಂಟೆ ಮಟ್ಟಕ್ಕೂ ಪುರುಸೊತ್ತಿಲ್ದಂಗೆ ದುಡಿತಕ್ಕಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಮಹಿಳೆ.
ನಿಮ್ಮ ಬಗ್ಗೆನೇ ಹೇಳಿದ ಒಂದಿಷ್ಟು ಕೈಯನ್ನು ಬಳಿ ಹೊಡಿಯುವಂಗೆ ಚಪ್ಪಾಳಿ ಹೊಡಿರಿ ನೋಡೋಣ. ಸಾಧ್ಯನೇ ಇಲ್ಲ, ಅಷ್ಟು ದುಡಿಯಂಗಿಲ್ಲ ರೀ ನಾವು. ಈಗ ಯಾಕೆ ಹೊಡಿಬೇಕು ಚಪ್ಪಾಳಿ ಸುಮ್ಮನೆ ಖಾಲಿ ಪೀಲಿ? ಅದಕ್ಕೆ ಇಷ್ಟು ದುಡಿಯೋದ್ರಲ್ಲಿಂದ ಗಣಮಗ ನೋಡ್ರಿ, ಬೆಳಗ್ಗೆ ಎದ್ದವ ನಾವು ಏನು ಕೆಲಸ ಮಾಡಂಗಿಲ್ಲ, ಹೋಗಿ ಸಗಣಿ ಒಗೆದು ಬಂದನು ಅಂತೇಳಂದ್ರೆ ಎಮ್ಮಿದಲ್ರಿ, ತಂದ ಸಗಣಿ ಒಗ್ಯಾಕನ ಟೈಮ್ ತೊಗೊಂತಾನವ. ಒಂದು ಚುಟ್ಟ ಸೇದ್ಕೊಂತ ಹಿಂಗಂತ ಹೋಗ್ತಾನ ಬೆಳಗ್ಗೆ. ಹೋಗಿ ಸಗಣಿ ಒಗೆದು ಬಂದನು ಅಂತೇಳಂತಂದ್ರೆ ಕೈಕಾಲು ಮುಖ ತೊಳ್ಕೊಂಡನ, ಬುತ್ತಿ ಕಟ್ಕೊಂಡು ಅವು 2 ಎತ್ತು ಬಿಟ್ಕೊಂಡು ಹೊಲಕ್ಕೆ ಬರ್ತಾನೆ. ಹೊಲಕ್ಕೆ ಬಂದವ ಸಂಜೆ ಮಟ್ಟ ಒಂದಿಷ್ಟು ಕೆಲಸ ಮಾಡಿ ಅವು ಎತ್ತಿಗೆ ಒಟ್ಟು ನೀರು ಕುಡಿಸೋದು, ಮೇವು ತಿನ್ನಿಸೋದು ಇಟ್ಟು ಮಾಡಿ ಮನೆಗೆ ಬಂದಂತ ಸುಸ್ತಾಗಿತ್ತಪ್ಪ, ಭಾರಿ ಕೆಲಸ ಇವತ್ತು ಹೊಲದಾಗ ಅಂತ ತಿಳ್ಕೊಂಡು ರಗಡಾಗಿ ಮಲ್ಕೊಂಡ್ಬಿಡ್ತಾನೆ. ಆದ್ರೆ ಹೆಣ್ಮಗಳು ಹಂಗಲ್ಲ, ಅಷ್ಟು ಎಲ್ಲ ಮಾಡಿ ಮನೆಯವ್ರನ್ನ ಸಂಭಾಳಿಸಿ, ಮಕ್ಕಳನ್ನ ಸಂಭಾಳಿಸಿ, ಅಡುಗೆ ಮನೆಯನ್ನು ಸಂಭಾಳಿಸಿ, ಹೊಲ ಸಂಭಾಳಿಸಿ ಇಷ್ಟು ಕೆಲಸ ಮಾಡ್ತಾಳಂತಂತಂದ್ರೆ ಗಂಡ್ಮಕ್ಳಕ್ಕಿಂತಲೂ 4 ಪಟ್ಟು ಆಕಿ ಕೆಲಸ ಮಾಡ್ತಾಳಂತ. ಮತ್ತು ಗಂಡು ಮಕ್ಕಳಕ್ಕಿಂತಲೂ 2 ಪಟ್ಟು ಹೆಂಗೆ ಉಣ್ತಾಳ್ರಿ, ಇಲ್ಲಿ ಐತ್ರಿ ಮಸ್ತ್ ಟೇಸ್ಟ್. ಹೆಂಗೆ ಉಣ್ತಾಳ ಅಂತೇಳಂತಂದ್ರೆ ಬೆಳಗ್ಗೆ ಅಡುಗೆ ಮಾಡ್ಕೊತಾನ ಇನ್ನು ಭಾಳ ಟೈಮ್ ಆಕೈತಿ ಉಣ್ಣಾಕಂತ ತಿಳ್ಕೊಂಡು 2 ದಪ್ಪನ ರೊಟ್ಟಿ ಬಡಿತಾಳ್ರಿ. ಮೊದಲು ಖಾರಬೇಳೆ ಮಾಡಕ್ಕೆ ಏನು ಸಾಂಬಾರು ಮಾಡಕ್ಕಂತ ಬ್ಯಾಳಿ ಕುದಿಸಾಕಿಟ್ಟಿರ್ತಾಳೆ, ಒಂದು ಬಟ್ಟಲ್ದೊಳಗೆ ಬ್ಯಾಳಿ ತೆಕ್ಕೊಂತಾಳೆ, ಒಂದಿಷ್ಟು ನಾಗೊಂದಿ ಮೇಲೆ ಇಟ್ಟಿರ್ತಾಳೆ. ಅವಾಗಿನ ಕಾಲದ್ದು ಹೇಳ್ತೀನಿ ರೀ, ಈಗೆಲ್ಲಿ ನಾಗೊಂದಿ ಬರ್ಬೇಕು, ಅವೆಲ್ಲ ನಾಗೊಂದಿ ಮೇಲೆ ಇಟ್ಟಿರ್ತಾಳೆ. 2 ರೊಟ್ಟಿ ಬಡಿದು ರೆಡಿ ಆದ ತಕ್ಷಣ ನಾಗೊಂದಿ ಮೇಲಿಂದ ಆ ಬ್ಯಾಳಿ ತೊಗೊತಾಳೆ, ರೊಟ್ಟಿ ಮೇಲೆ ಹಾಕ್ಕೊಂಡು ಅದಕ್ಕೊಂದಿಷ್ಟು ಎಣ್ಣೆ, ಅದಕ್ಕೊಂದಿಷ್ಟು ಬೆಳ್ಳುಳ್ಳಿ ಖಾರ ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡು ಹಂಗೆ ನುಂಗಿ ನೀರು ಕೊಡೋದು ಬಿಡ್ತಾಳೆ, ಲೇಟ್ ಆಕೈತೆ ಅಂತೇಳಿ. ಆ ನಂತರದೊಳಗೆ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ತಿಳ್ಕೊಂಡು ತಯಾರಾದಾಗ ಈ ಗಂಡ ಮಕ್ಕಳು ಉಣ್ಣಾಕೆ ಬರ್ತಾವ್ರಿ. ಉಣ್ಲಿ ಅಂತ ತಿಳ್ಕೊಂಡು ಹಂಗೆ ಸುರುವಿದ್ದ ಅವು ಏಟು ಬೇಕು ಅಟ್ಟು ಉಣ್ತಾವೆ, ಅಲ್ಲಿ ಸಾಕಂತ ತಿಳ್ಕೊಂಡು ತೆಗೆದು ಬಿಡ್ತಾವೆ. ಇವು ಹುಡುಗರಂತೂ ಭಾಳ ಮಜಾ ರೀ, ಹಿಂಗೆ ಮಾಡ್ತಾವೆ, ಅಲ್ಲಿ ಅವ್ವ ಅಂತವ. ಅಯ್ಯ ಉಣ್ಣ, ಈಗ ಏನಾರ ಕರೆದಿದ್ದು ಹುರಿದಿದ್ದು ಕೊಟ್ರೆ ಹಂಗೆ ಬಾಯಿ ತೆರೆದು ತಿನ್ನಕ್ಕಾಗಂಗಿಲ್ಲ ನಿನಗೆ, ಉಣ್ಣ ಅಂತ ತಿಳ್ಕೊಂಡಂತಾಳೆ. ಮಾಡ್ತಾವು ಮಾಡಿತಾನ ನಡೀತಾಗ ಅಂತ ತಿಳ್ಕೊಂಡು ಜವಾಬರ್ಸಿ ಅವಕ್ಕೆ ಕಳಿಸ್ತಾಳೆ. ಮತ್ತು ಅವು ಎಂಜಲ ಮಾಡಿದ್ದು ಏನು ಮಾಡ್ಬೇಕು, ಅದು ಚಲ್ಬೇಕಾ? ಚಲಕ್ಕಾಗಂಗಿಲ್ಲ ರೀ. ನೀವೇನೋ ಮಾಡ್ತಿರೋ ಗೊತ್ತಿಲ್ಲ. ಅವು ಎಂಜಲ ಮಾಡಿದ್ದು ಏನು ಮಕ್ಕಳು ತಿಂದಿದ್ದು ಅಂತ ತಿಳ್ಕೊಂಡು ಬಡ ಅದೆಷ್ಟು ನುಂಗಿ ನೀರು ಕುಡಿತಾಳೆ. ಗಂಡು ಬರ್ತಾನೆ, ಗಂಡು ಉಣ್ಣಾಕ ಕುಣ್ತಿರ್ತಾನೆ, ಅವನಿಗೆ ನೀಡ್ತಾರೆ, ಇದಿಟ್ಟುಂಡ್ರಿ ಅಂತ ತಿಳ್ಕೊಂಡು ನೀಡ್ತಾಳೆ. ಆ ನೀಡಿದ್ದನ್ನು ಅವ ಎಷ್ಟು ಉಣ್ಬೇಕು ಉಣ್ತಾನೆ. ಉಂಡು ಹೊಟ್ಟೆ ತುಂಬಿದ ಬಳಕ ಚಾಲೂ ಮಾಡ್ತಾನೆ, ನಿನಗೆ ಅಡುಗೆ ಮಾಡೋಕೆ ಬರೋಂಗಿಲ್ಲ, ಎಲ್ಲ ತಂದು ಕೊಟ್ಟಿರ್ತೀನಿ, ಒಂದು ಚೂರು ಚೆಂದಾಗಿರಂಗಿಲ್ಲ ಅಂತಾನೆ. ಹೊಟ್ಟೆ ತುಂಬಿದ ಬಳಕ ಅವ ಅಂದು ಅದೊಂದಿಷ್ಟು ಉಳಿಸ್ಬಿಡ್ತಾನೆ ಅವನು. ನೀವು ಜಾಸ್ತಿ ನೀಡಿರ್ತೀರ ಮತ್ತು ಉಳಿಸ್ಬಿಡ್ತಾನೆ. ಉಳಿಸಿದ ತಕ್ಷಣವೇ ಅಯ್ಯ ಗಂಡ ಪರದೈವ ಅಂತ ತಿಳ್ಕೊಂಡು ಅಂದು ತಾಳಿ ಮುಟ್ಟಿಸ್ಕೊಂಡು ಅದಿಷ್ಟು ಅದೊಂದಿಷ್ಟು ಇಳಿಸ್ಬಿಡ್ತೀರಿ. ಇಳಿಸಿ ಮತ್ತೆ ಹೊಲಕ್ಕೆ ಹೋಗೋ ಟೈಮಿನೊಳಗೆ ಮತ್ತೆ 2 ರೊಟ್ಟಿ ಕೈಯಾಗಿಟ್ಕೊಂಡು ಅದನ್ನು ಉಣ್ಕೋ ಅಂತ ಹೊಲಕ್ಕೆ ಹೋಗ್ತೀರಿ. ಎಷ್ಟು ಸಲ ಆತ್ರಿ ಬೆಳಗಿಲ್ಲಿಂದನ? 12 ಗಂಟೆ ಅನ್ನೋದ್ರಾಗ 3ನೇ ಸಲ ಊಟ ಅದು. ಮತ್ತು ಹೊಲಕ್ಕೆ ಹೋದ ಬಳಿಕ ಆಳಿನ ಕೊಟ್ಟಾಗ 2 ಗಂಟೆಗೆ ಮತ್ತೊಂದು ಸಲ ಬಡತನ. ಮತ್ತು ಮನೆಗೆ ಬಂದ ತಕ್ಷಣವೇ ಒಂದಿಷ್ಟು ಏನಾರ ಮಂಡಕ್ಕಿ ಡಾಣಿ ಅವು ಏನಾರ ಇಟ್ಟಿರ್ತೀರಿ ಡಬ್ಬ್ಯಾಗಿನ ತೆಗೆದು ಅವೊಂದಿಷ್ಟು ತಿಂದು ಆಮೇಲಿನ ಚಹಾ ಕುಡಿದು ಮತ್ತು ಮುಂದಿನ ಕೆಲಸ ಮಾಡಿ ರಾತ್ರಿ ಮತ್ತು ಅದ ಹಣೆ ಬರ್ರಿ. ನಿಮ್ಮ ಪಾಲಿಂದ ಊಟ, ನಿಮ್ಮ ಗಂಡ ಬಿಟ್ಟಿದ್ದು ಊಟ, ಮಕ್ಕಳು ಬಿಟ್ಟಿದ್ದು ಊಟ ಅಂತ ತಿಳ್ಕೊಂಡು ಮತ್ತೆ ಉಳಿತು ಅಂತಂದ್ರೆ ಅತ್ತಿದ್ದಳು ಅಂತಂದ್ರೆ ಅದು ಒದರಾಡ್ತೈತೆ ಅಂತ ತಿಳ್ಕೊಂಡು ಅದು ಊಟ ದಬ್ರಿ ಖಾಲಿ ಮಾಡ್ಬೇಕಲ್ರಿ. ಅದು ಅಷ್ಟು ಖಾಲಿ ಮಾಡೋದ್ರೊಳಗೆ ಗಂಡು ಮಕ್ಕಳಕ್ಕಿಂತಲೂ 2 ಪಟ್ಟು ಊಟ ಜಾಸ್ತಿ ಆಗಿಬಿಡ್ತೈತೆ. ಹಾಗಾಗಿ ಚಾಣಕ್ಯ ಏನು ಹೇಳಿದನು ಅಂತೇಳಂತಂದ್ರೆ ಗಂಡು ಮಕ್ಕಳಕ್ಕಿಂತಲೂ 2 ಪಟ್ಟು ಜಾಸ್ತಿ ಹೆಣ್ಮಕ್ಳು ಊಟ ಮಾಡ್ತಾರಂತ, 4 ಪಟ್ಟು ಕೆಲಸ ಮಾಡ್ತಾರಂತ, 6 ಪಟ್ಟು ಧೈರ್ಯ ಇರ್ತೈತಂತ. ಅದಕ್ಕೆ ಆ ಹೆಣ್ಮಗಳು ಗಂಡಗೆ ಹೇಳಿದಳು, ಬಾ ನೀ ಏಟು ಹೆದರ್ತಿಲ್ಲ, ಗಣಮಗ ಹೌದಾ ಅಲ್ಲ,
ಅದು ಮಲ್ಕೊಂಡೈತಿ, ಕಲ್ಲು ಎತ್ತಿ ಹಾಕಿದ್ರೆ ಸತ್ತು ಹೊಕ್ಕೈತಿ. ದರ ಎಳ್ಕೊಂಡು ಬಂದು ತಗ್ನಾಗ ಹಾಕಿ ಮುಚ್ಚಿಬಿಡೋಣ, ಅವನ ಆಸ್ತಿ ನಮ್ಮ ಮಗನಿಗೆ ಬರ್ತೈತಿ ಅಂತ ಅಂದಳಕ್ಕೆ. ನಿನಗೆ ಮನಸ್ಸರ ಹೆಂಗೆ ಬರ್ತೈತಿ? ನಿಮ್ಮ ಅಣ್ಣನ ಮಗವ ಇಷ್ಟಿದ್ದಾಗ ತೊಗೊಂಬಂದು ಮಗನ ಕೊಟ್ಟಾಗ ಮಗ ಅನ್ನುವಂಗೆ ಬೆಳೆಸಿದಿ, ಈಗ ಕೊಲ್ಲಕ್ಕೆ ತಯಾರಾಗಿದೆಯಲ್ಲ ಅಂತ. ಆಸ್ತಿ ಸಿಗ್ಬೇಕಂದ್ರೆ ಮಾಡ್ಬೇಕಾಕೈತಿ, ನಿನಗೇನು ಗೊತ್ತಾಕೈತಿ ಅಂದಳಕ್ಕೆ. ಸುಮ್ಮನೆ ಉಪದೇಶ ಮಾಡಬೇಡ ಬಾ ಅಂತ ತಿಳ್ಕೊಂಡಂತಂದಳು. ಅಂದು ರಾತ್ರಿ ಇಬ್ಬರು ಕೂಡಿ ಅವನ ಕೈ ನಡ್ಗಾಕತ್ತೇವ್ರಿ, ಕಲ್ಲು ಹೊತ್ಕೋ ಅಂತೇಳಂತಂದ್ರೆ. ಅಲ್ಲಿ ಮಟ್ಟ ಬಾಗಿಲು ಮಟ್ಟರ ತೊಗೊಂಬ, ನಾನಾ ಎತ್ತಿ ಹಾಕ್ತೀನಿ ಅಂದಳಕ್ಕೆ. ಆಯ್ತು ಅಂತ ತಿಳ್ಕೊಂಡು ಬಾಗಿಲು ಮಟ್ಟ ಹಿಂಗೆ ತೊಗೊಂಬಂದ ಕಲ್ಲು ಸೈಜ್ಗಲ್ಲ. ಬಾಗಿಲಂತ್ಯಕ್ಕ ಬಾಗಿಲ ತೆರೆದು ಹೊರಗೆ ಬಂದು ನಿಂತ್ಕೊಂಡ್ರು. ಪಕ್ಕದಾಗ ಕಟ್ಟಿ ಮೇಲೆ ಇವ್ ಕಡೆಗೇನೆ ತಲೆ ಮಾಡಿ ಮಲ್ಕೊಂಡಿದ್ದ. ಕಲ್ಲು ಇಸ್ಕೊಂಡವಳು ಎತ್ತಿ ತಲೆ ಮೇಲೆ ದನ್ ಅಂತ ಒಗದಳು. ಕಿಚಡಿನೇ ಆಗೋತ್ರಿ ತಲೆ. ಬಡ ಬಡ ಅದ ಹಾಸಿಗೆ ಒಳಗನ ಸುಳ್ಳಿ ಹೊಡ್ಕೊಂಡು ಹಿತ್ತಲಿಗೆ ತೊಗೊಂಡು ಹೋದರು. ಆ ತಗ್ಗಿನೊಳಗೆ ಆ ಹೆಣನ ಇಟ್ಟರು. ಇಟ್ಟ ಬಳಿಕ ಅವ ಗಂಡಿದ್ದವ ಹೇಳ್ತಾನೆ ನಡುಕೊಂತಾನ, ಅಲ್ಲ 20 ವರ್ಷ ಸಾಕಿವಿ, ಹಳೆ ಆದ್ರೆ ಏನಾಯ್ತು, ಒಂದು ಸಲ ಕೊನೆಯದಾಗಿ ಮುಖ ನೋಡಿ ಮುಚ್ಚೋಣ, ನಾನು ನೀನು ಇಬ್ಬರು ಅದೀವಿ, ಮುಖ ನೋಡಿ ಮುಚ್ಚೋಣ ಅಂತೇಳಂತಂದ. ಅದೇನು ಮುಖ ನೋಡ್ತಿ, ಸುಮ್ಮನೆ ಮುಚ್ಚಿಬಿಡೋದು ಅಂತ ತಿಳ್ಕೊಂಡಂತಂದಳ್ರಿಕಿ. ಇಲ್ಲ, 20 ವರ್ಷ ಸಾಕೀವಿ, ಮಗನಕ್ಕಿಂತಲೂ ಹೆಚ್ಚಾಗಿ ನೋಡ್ಕೊಂಡೀವಿ, 20 ವರ್ಷ ಸಾಕಿವಲ್ಲ, ಒಂದಿಷ್ಟು ಕೊನೆಯದಾಗಿ ಮುಖ ನೋಡಿ ಮುಚ್ಚು, ನಿನ್ನ ಹಳೆಯವ ನಿಮ್ಮ ಅಣ್ಣನ ಮಗ, ಮುಚ್ಚು ಅಂತೇಳಂತಂದ. ಆಯಿತು ನೋಡ್ಕೊಂತ ತಿಳ್ಕೊಂಡು ಆ ಮುಖದ ಮ್ಯಾಲಿಂದ ಹೊಚ್ಕೊಳ್ಳೋದೆಲ್ಲ ರಕ್ತ ಸಿಕ್ತ ಆಗಿತ್ತು. ತೆಗೆದು ನೋಡ್ತಾರ. ನೋಡಿದ ತಕ್ಷಣ ಯವ್ವ ಅಂತ ತಿಳ್ಕೊಂಡು ಎದೆ ಬಡ್ಕೊಳಕ್ಕೆ ಚಾಲೂ ಮಾಡಿದಳಕ್ಕೆ ಹೆಣ್ಮಗಳು. ಏನಾಗಿತ್ತು ಅಂತೇಳಂತಂದ್ರೆ ಹಾಸಿಗೆ ಎಲ್ಲ ಹಳೆಯಂದ ಇತ್ತು ಹೊರಗೆ. ರಾತ್ರಿ ಹಳೆಯನೂ ಹೋಗಿದ್ದ ನಾಟಕ ನೋಡಕ, ಮಗನೂ ಹೋಗಿದ್ದ ನಾಟಕ ನೋಡಕ ಹೋದಂಥ ಸಂದರ್ಭದೊಳಗೆ ಮಗನಿಗೆ ನಿದ್ದೆ ಬಂದು ಮಗ ರಾತ್ರಿ ಬಂದು ಮಾವನ ಹಾಸಿಗೆ ಒಳಗೆ ಮಲ್ಕೊಂಡಿದ್ದ. ಹಳೆಯನ ಹಾಸಿಗೆ ಒಳಗೆ ಮಗ ಮಲ್ಕೊಂಡಿದ್ದ. ಮಗ ಅನ್ನೋದು ಕಲ್ಪನೆ ಇಲ್ದೇ ಹಳೆಯ ಅಂತ ತಿಳ್ಕೊಂಡು ಕಲ್ಲು ಎತ್ತಿ ಹಾಕಿದ್ರು. ಹಳೆಯ ಸಾಯ್ಬೇಕಾಗಿದ್ದ ಜಾಗದೊಳಗೆ ದುಷ್ಟ ಬುದ್ಧಿಗೆ ಮಗನ ಸತ್ತೋಗಿದ್ದಲ್ಲಿ. ಅದಕ್ಕೆ ಆ ಪಾಪ ವಿಮೋಚನೆ ಹೆಂಗ ಅಂತ ತಿಳ್ಕೊಂಡಂತಂದಾಗ ಗುರುಗಳು ಒಬ್ಬರು ಅಲೆಮಾರಿ ಗುರುಗಳು ಈ ಊರಿಗೆ ಬರ್ತಾರೆ. ಅವ್ರು ಸೇವಾ ಮಾಡಿದೆ ಅಂತಂತಂದ್ರೆ ನಿನ್ನ ಪಾಪ ವಿಮೋಚನೆ ಆಕೈತಂತ ಹೇಳ್ಯಾರಪ್ಪ, ಅದಕ್ಕೆ ನಿನ್ನ ಸೇವಾ ಮಾಡಕತ್ತೀನಿ ಅಂತಂದಳು. ಹಂಗೆ ಹೆಣ್ಮಕ್ಳು ಹಠ ಅಂತಂದ್ರೆ ಹಠ ರೀ, ಅದು ಏನಾಕೈತೆ ಮುಂದೆ ಅದು ವಿಚಾರ ಮಾಡಂಗಿಲ್ಲ ಹೆಣ್ಮಕ್ಳು.